ಅಳಿಯಂದ್ರೆ ಹೇಗೆ ಹೇಳ್ಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ನೀವು ಶಾಲೆಯಲ್ಲಿ ದೂರನೇ ಇದ್ದೀರಾ. ಯಾಕೆ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಮನಸ್ತಾಪ ಆಯ್ತಾ? ಅಂಥದ್ದೇನೂ ಇಲ್ಲ ಆಂಟಿ. ನಾನು ಸೀನಿಯರ್ ಮೇಲೆ ಬೇಜಾರು ಮಾಡ್ಕೋತೀನ, ಚಾನ್ಸೇ ಇಲ್ಲ. ಆದರೂ ನಿಮ್ಮಿಬ್ಬರ ಮಧ್ಯೆ ಏನೋ ನಡೀತಾ ಇದೆ. ಈಗಲೇ ನೋಡಿ, ಅವಳೆಲ್ಲೋ ಕೂತ್ಕೊಂಡು ಕಾಯ್ತಾ ಇರ್ತಾಳೆ, ನೀವು ನೋಡಿದ್ರೆ TV ನೋಡ್ತಾ ಕೂತಿರ್ತೀರ. ಹೀಗಾದರೆ ಅದು ಕೂತ್ರ ನಿಮ್ಮ ಮಗಳೇ ಕೊಡಬೇಕು ಆಂಟಿ. ಜೊತೆಲಿದ್ದವ್ರನ್ನ ದೂರ ತಳ್ದವರು ಅವರೇ. ಅದೇನೋ ವ್ರತ ಪೂಜೆ ಅಂತ ಹೇಳಿ ಬೇರೆ ಕಡೆ ಮಲ್ಕೋತಿರೋರು ಅವರೇ. ಒಂದು ವಾರನ ಹತ್ರಕ್ಕೆ ಸೇರ್ಸೋದ್ರಲ್ಲಿ ನೆಟ್ಟಿಗೆ ಮಾತು ಕೂಡ ಆಡಿಸ್ತಿಲ್ಲ ಆಂಟಿ. ಒಂಟಿ ಆಗ್ಬಿಟ್ಟಿದ್ದೀನಿ ಆಂಟಿ, ತುಂಬ ಬೇಜಾರಾಗ್ತದೆ. ಗಂಡಂಗಿಂತ ವ್ರತ ಮುಖ್ಯ ಅಂತ ನೀವು ಹೇಳ್ಕೊಟ್ರ ಆಂಟಿ? ಅಯ್ಯೋ ಇಲ್ಲಪ್ಪ, ನಾನು ಹೇಳ್ಕೊಳ್ಳಿಲ್ಲ. ಅದು ಅವ್ನು ಮಾಡ್ತಾ ಇರೋದೆಲ್ಲ ನಿಮ್ಮ ಒಳ್ಳೇದಕ್ಕೆ ಅಲ್ವಾ? ನನ್ನನ್ನೇ ದೂರ ತಳ್ಬಿಟ್ಟು ಒಳ್ಳೇದಾಗಲಿ ಅಂದರೆ ಹೆಂಗೆ ಆಂಟಿ? ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ನೀವು ಹೇಳ್ತಾ ಇರೋದೆಲ್ಲ ನಿಜನೇ ಅಪ್ಪ. ನಾನು ಅವಳಿಗೆ ಹೇಳ್ತೀನಿ, ಮಾತಾಡ್ತೀನಿ. ಬೇಗ ಮಾತಾಡಿ ಆಂಟಿ, ಇಲ್ಲಾಂದ್ರೆ ನಾವಿಬ್ರು ಹಿಂಗೆ ಆಡ್ಕೊಂಡು ಎಲ್ಲಿ ದೂರ ಆಗ್ಬಿಡ್ತೀವಿ ಅಂತ ಭಯ ಶುರು ಆಗ್ತಾ ಇದೆ. ಅಯ್ಯೋ ಹಾಗೆಲ್ಲ ಮಾತಾಡಬೇಡಿ, ನಾನು ಅವಳ ಹತ್ರ ಮಾತಾಡ್ತೀನಿ. ಸರಿ ಆಂಟಿ, ನಾನು ಫಿಲ್ಮ್ ನೋಡೋಕೆ ಹೋಗ್ಲಾ? ಆಯಿತು, ಗುಡ್ ನೈಟ್. ಪುರುಷಾರ್ಥಕ್ಕೆ ಈ ಪೂಜೆ ಮತ್ತೇನಾಯ್ತಮ್ಮ? ಮತ್ತೇನಾಗಬೇಕು? ಯಾರಿಗೋಸ್ಕರನೇ ವ್ರತ? ಯಾತಕ್ಕೋಸ್ಕರ ವ್ರತ? ನನ್ನ ಗಂಡನ ಸುಖಕ್ಕೋಸ್ಕರ. ಏನು ಸುಖಕ್ಕೋಸ್ಕರ? ಗಂಡನ ಸುಖ ಬಯಸೋಳು ಗಂಡನ ಹತ್ರ ಇರಬೇಕು. ಅವ್ನಿಗೇನು ಬೇಕು ಏನು ಬೇಡ ಅಂತ ಕೇಳಬೇಕು, ನಗ್ನಗ್ತಾ ಮಾತಾಡಬೇಕು, ಕಷ್ಟ ಸುಖ ಹಂಚ್ಕೋಬೇಕು. ಅದನ್ನು ಬಿಟ್ಟು ಹೀಗೆ ಕೂತ್ಕೊಳ್ಳೋದಲ್ಲ. ಅದಕ್ಕೆ ಅಂದರೆ ಏನು ಹೇಳಮ್ಮ? ನೀನು ಹೇಳೋದು, ನೀನು ಹೀಗೆ ಮಾಡಿದ್ರೆ ಅವ್ನು ನಿನ್ನಿಂದ ದೂರ ಆಗ್ತಾನೆ. ಆ ಹುಡುಗಿ ಕೈ ಹುಡ್ಕೊಂಡು ಊರೆಲ್ಲ ಸುತ್ತಾನೆ. ಆಮೇಲೆ ಅವರಿಬ್ರು ಹತ್ರ ಆಗ್ತಾರೆ. ಆಮೇಲೆ ನೀನು ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಈಗಲೇ ಎಚ್ಚೆತ್ಕೋ. ಪಶ್ಚಾತ್ತಾಪ ಅಂತ ಪಡೋದು ಏನೂ ಆಗಿಲ್ಲ ಅಮ್ಮ, ಏನೂ ಆಗೋದಿಲ್ಲ. ನಾವು ನೆಮ್ಮದಿಯಾಗೇ ಇದ್ದೀವಿ, ನಾವು ನೆಮ್ಮದಿಯಾಗಿರ್ತೀವಿ. ನೀನು ತಲೆ ಕೆಡ್ಸ್ಕೊಳ್ಬೇಡ. ಏನು ತಲೆ ಕೆಡ್ಸ್ಕೊಳ್ಳೋದು? ಹಾಗಂತ ನೀನು ತಿಳ್ಕೊಂಡಿದ್ಯಾ, ಆದರೆ ಅದಾಗಲ್ಲ. ಗಂಡ ಸುಖವಾಗಿರ್ಬೇಕು ಅಂತಂದರೆ ನೀನು ಅವನ ಜೊತೆಲೇ ಇರಬೇಕು ಕಣೆ. ಅದನ್ನು ಬಿಟ್ಟು ಗಂಡನ ಬಿಟ್ಟು ನನ್ನ ವ್ರತ ಮಾಡುವಂತ ಯಾವ ದೇವರೇ ಹೇಳಿಲ್ಲ, ಗೊತ್ತಾಯ್ತಾ? ಈಗಲೇ ನೀನು ರೂಮ್ಗೆ ಹೋಗು, ಅವ್ನು ಮಾತಾಡ್ಸೆ, ನಗ್ನಗ್ತಾ 4 ಮಾತಾಡೆ, ಅವ್ನು ಒಲಿಸ್ಕೊಳ್ಳೋ ಪ್ರಯತ್ನ ಮಾಡೆ. ಅದನ್ನು ಬಿಟ್ಟು ಬೇರೆ ಯಾವ ವ್ರತನೂ ಇಲ್ಲ ಕಣೆ. ಇದೇ ಕಣಮ್ಮ, ಗಂಡನ ಸುಖಕ್ಕೋಸ್ಕರ ಗಂಡನ್ನೇ ಬಿಟ್ಟು ಹೋಗೋ ವ್ರತ. ಮಾತಾಡಿ ಶಾಲಿನಿ, ಕಲ್ಲ ಕೂತ್ಕೊಂಡ್ಬಿಟ್ರೆ ಹೇಗೆ ಅಲ್ವೇ? ನೀವಿಬ್ರು ಅದೆಷ್ಟು ಸಂತೋಷವಾಗಿದ್ರಿ, ಎಷ್ಟು ಚೆನ್ನಾಗಿದ್ರಿ. ಇದಕ್ಕಿದ್ದಾಗ ಏನೇ ಆಯಿತು ನೋಡು. ನೀವಿಬ್ಬರ ಜಗಳದಲ್ಲಿ 3ನೆಯವರು ಲಾಭ ಪಡ್ಕೊಳ್ಳೋದು ಬೇಡ. ಈಗಲೇ ಎಲ್ಲ ಸರಿ ಮಾಡ್ಕೊ. ಅಮ್ಮ, ಸರಿ ಅದು ತಪ್ಪ್ಯಾದು ಅಂತ ನಾನು ಚೆನ್ನಾಗಿ ಯೋಚನೆ ಮಾಡಿದ್ದೀನಿ. ಸದ್ಯದ ಪರಿಸ್ಥಿತಿಲಿ ನಾನು ನಿಂಗೆ ಏನೂ ಹೇಳೋಕ್ಕಾಗಲ್ಲ. ಹೋಗ್ತಾ ಹೋಗ್ತಾ ನಿನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಬಿಟ್ಬಿಡಮ್ಮ ನನ್ನ ಪ್ಲೀಸ್. ಅಲ್ವೇ ಶಾಲಿನಿ? ಅಮ್ಮ ಪ್ಲೀಸ್ ಅಮ್ಮ, ಈ ವಿಷಯದ ಬಗ್ಗೆ ನಂಗೇನೂ ಕೇಳಬೇಡ. ನೀನೇನೂ ನೋಡಿಲ್ಲ, ನಿಂಗೇನೂ ಗೊತ್ತಿಲ್ಲ ಅಂದಂಗೆ ನೀನು ಸುಮ್ಮನೆ ಇದ್ದುಬಿಡು. ಏನಾಗಬೇಕೋ ಅದಾಗತ್ತೆ. ನೀನು ಹೋಗಿ ಮಲ್ಕೋ. ಗುಡ್ ನೈಟ್. ರಂಗ, ಏನು ಇದೆಲ್ಲ? ಇವಳು ಯಾಕೋ ಹೀಗಾಡ್ತಾ ಇದ್ದಾಳೆ? ಅಭಯ್ ಚಾಂದಿನಿಗೆ ಹತ್ರ ಆಗ್ತಾ ಇರೋದಕ್ಕ ಇವಳು ಹೀಗೆ ಮಾಡ್ತಾ ಇರೋದು? ಇಲ್ಲ, ಹಾಗಾಗಬಾರ್ದು. ನಾನೇ ಏನಾದರೂ ಮಾಡಬೇಕು.
ನಾನೇ ಏನಾದರೂ ಮಾಡಬೇಕು. ನಿಮ್ಮ ಪ್ಲ್ಯಾನ್ ಏನು ಅಂತ ಗೊತ್ತಾಯ್ತು. ಪ್ಲಾನಾ? ನೀವು ಯಾವ ಉದ್ದೇಶ ಇಟ್ಕೊಂಡು ಈ ಮನೆ ಕಾಲಿಟ್ಟಿದ್ದೀರೋ ಅದು ನಡೆಯೋದಿಲ್ಲ. ನಮ್ಮ ಚಾಂದಿನಿಂದ ನಿಮ್ಮ ಮಗಳ ಜೀವನ ಹಾಳಾಗ್ತಾ ಇದೆ. ಅವಳನ್ನು ಆಚೆಗೆ ಹಾಕಬೇಕು ಅಂತ ತಾನೇ ನೀವು ಈ ಮನೆ ಕಾಲಿಟ್ಟಿರೋದು. ಅದು ಯಾವತ್ತೂ ಸಾಧ್ಯ ಇಲ್ಲ. ಹಾಗೊಂದು ವೇಳೆ ಈ ಮನೆಯಿಂದ ಆಚೆ ಹೋಗೋದೇ ಆದರೆ ಅದು ನಿಮ್ಮ ಮಗಳೇ ಹೊರತು ನಮ್ಮ ಚಾಂದಿನಿ ಯಾವುದೇ ಕಾರಣಕ್ಕೂ ಈ ಮನೆಯಿಂದ ಆಚೆ ಹೋಗೋದಿಲ್ಲ. ಚಾಂದಿನಿ ಈ ಮನೆ ಕಾಲಿಟ್ಟು ದಿನನೇ ನಾನು ಡಿಸೈಡ್ ಮಾಡಿದ್ದಾಗಿದೆ. ಈ ಹುಡುಗಿನೇ ನನ್ನ ಮಗನಿಗೆ ತಕ್ಕನಾದ ಜೋಡಿ, ನನಗೆ ತಕ್ಕನಾದ ಸೊಸೆ ಅಂತ. ಮನೆಗೆ ಬಂದ್ರ, ಮಗಳ ಜೊತೆ ಮಾತಾಡಿದ್ರ, ಚೆನ್ನಾಗಿ ತಿಂದ್ರ ಅಂತ ನಿಮ್ಮ ಪಾಡಿಗೆ ನೀವೇ ಇದ್ದರೆ ನಿಮಗೆ ಒಳ್ಳೆಯದು. ಅದು ಬಿಟ್ಟು ಬೇರೆ ವ್ಯವಹಾರಕ್ಕೆ ಕೈ ಹಾಕಿದರೆ ಚೆನ್ನಾಗಿರೋದಿಲ್ಲ. ಅರ್ಥ ಆಯ್ತಾ?